ಒಳ್ಳೆ ಹೆಸರಿದ್ರೆ ಮಾರ್ಕೆಟ್ ಅಲ್ಲಿ ನಾವು ಇನ್ನೊಂದು ಪ್ರಾಜೆಕ್ಟ್ ಸಿಗ್ತಾನೆ ಇರುತ್ತೆ, ನಮಗೆ ಲೇಔಟ್ಸ್ ಬರ್ತಾನೆ ಇರುತ್ತೆ. ಯಾವತ್ತು ಹೆಸರು ಕೆಡಿಸ್ಕೊಂತೀವೋ ಅವತ್ತು ನಮಗೆ ಲೇಔಟ್ ಸಿಗಲ್ಲ, ಕಸ್ಟಮರ್ಸ್ ಸಿಗಲ್ಲ ಸರ್. ನಾನು ಕಸ್ಟಮರ್ಸ್ ಈಸಿ ಆಗಲಿ ಅಂತ ನಾನು ಮಿಡಿಲ್ ಕ್ಲಾಸ್ ಪೀಪಲ್ ಟಾರ್ಗೆಟ್ ಮಾಡ್ಕೊಂಡು ನಾನು ಲೇಔಟ್ ಮಾಡೋದು ಸರ್. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. KNA ಸಮೂಹ 7,000 ಮಾರ್ತಿದ್ದಾರೆ, ಸಲೈಪುರ ಸತ್ವ 7,500 ರೂಪಾಯಿ ಮಾರ್ತಿದ್ದಾರೆ, ಚಾರ್ಟೆಡ್ ವೇದ 6,500 ಮಾರ್ತಿದ್ದಾರೆ. ಅವ್ರಿಗಿಂತ ಮುಂಚೆ ನಮ್ಮ ಪ್ರಾಜೆಕ್ಟ್ ಬರುತ್ತೆ ಸರ್. ಸುಮಾರು ಒಂದು 800 ಇಂದ 1000 ಸೈಟ್ಸ್ ವರೆಗೂ ಸೇಲ್ ಮಾಡಿದ್ದೀವಿ ಸರ್. ಕಸ್ಟಮರ್ಸ್ ನಮ್ಮ ಹತ್ರ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಸರ್. ನೆಲಮಂಗಲ ಬಸ್ ಸ್ಟಾಪ್ ಏನಿದೆ, ಬಸ್ ಸ್ಟಾಪ್ ಇಂದ ಕೇವಲ 2.5 ಕಿಲೋಮೀಟರ್ ಅಲ್ಲಿ ಮೂಡ್ ಬರ್ತಾರೋ ಅಂತ ಈ ಒಂದು ಲೇಔಟ್ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಹತ್ರದಲ್ಲಿದೆ. ತುಂಬಾನೇ ಸಖತ್ತಾಗಿ ಬರ್ತಾ ಇದೆ. ಅಡ್ವಾಂಟೇಜ್ ಇನ್ನೊಂದೇನಂದ್ರೆ ಪೆರಿಪಲ್ ರಿಂಗ್ ರೋಡ್, PRR ರಿಂಗ್ ರೋಡ್ಗೆ ನಮ್ಮ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಆಲ್ಮೋಸ್ಟ್ 150 ಮೀಟರ್ಸ್ ಇದೆ ಸರ್, ಪಕ್ಕದಲ್ಲೇ ಬರ್ತಾ ಇದೆ. ಇದು ಇವರ ಓನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್ ಅವರು ಇವ್ರದ್ದು ಒಂದು ಲೋಗೋ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಕಸ್ಟಮರ್ ನಮ್ಮ ಸುತ್ತಲೂ ನೆಲಮಂಗಲಕ್ಕೆ ಬಂದು ನಮ್ಮ ಬಗ್ಗೆ ವಿಚಾರಿಸ್ಕೊಂಡ್ ಬಂದು ಸೈಟ್ ತಗೊಳ್ಳಿ ಸರ್. ತುಂಬಾನೇ ಚೆನ್ನಾಗಿ ಬರ್ತಿರೋಂಥ ಈ ಲೇಔಟು ನೆಲಮಂಗಲ ಬಸ್ ಸ್ಟಾಪ್ ಏನಿದೆ, ಬಸ್ ಸ್ಟಾಪ್ ಇಂದ ಕೇವಲ 2.5 ಕಿಲೋಮೀಟರ್ ಅಲ್ಲಿ ಮೂಡ್ ಬರ್ತಾರೋ ಅಂತ ಈ ಒಂದು ಲೇಔಟ್. ಈ ಲೇಔಟ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಹತ್ರದಲ್ಲಿದೆ. ತುಂಬಾನೇ ಸಖತ್ತಾಗಿ ಬರ್ತಾ ಇದೆ. ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್ ಅವರ ಕಡೆಯಿಂದ ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ. ಎಲ್ಲಾ ತರ ಅಮ್ಯುನಿಟೀಸ್ ಕವರ್ ಆಗಿದೆ, ಸುಮಾರು ಸೈಟ್ಗಳು ಕೂಡ ಬುಕ್ ಆಗಿದೆ. ಎಲ್ಲದಕ್ಕೂ ಹತ್ರದಲ್ಲಿರುವಂಥ ಈ ಒಂದು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಲ್ದೆ ಮನೆಯೇ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲಿಪ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಮನೆ ಕೂಡ ಈ ಲೇಔಟಲ್ಲಿ ಮೂಡ್ ಬರ್ತಾ ಇರೋದ್ರಿಂದ ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್ ಇದೆ. ಬೇಗ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ, ಮನೆ ಕಟ್ಟೋರಿದ್ರೆ, ಮನೆ ಕಟ್ಟೋದಲ್ಲದೆ ಮನೆ ಕಟ್ಟಿ ನೀವು 10,000 ಇಂದ 12,000 ಬಾಡಿಗೆನೂ ಪಡಿಬೋದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಲೇಬೇಕು. ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರಶಾಂತ್ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಕಡೆಯಿಂದ ಪ್ರತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ತುಂಬ ಲೆಂತ್ ಮಾಡಲ್ಲ, ಬನ್ನಿ. ಸರ್ ಹೇಗಿದ್ದೀರಿ? ಚೆನ್ನಾಗಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಸರ್. ಸೊ ಸುಮಾರು ದಿನ ಆಗ್ಬಿಟ್ಟಿತ್ತು. ಹೌದು. ಸೊ ಲಾಸ್ಟ್ ಟೈಮ್ ಕೂಡ ಒಳ್ಳೆ ಪ್ರಾಜೆಕ್ಟ್ನ ತೋರಿಸಿದ್ರು. ಸೊ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅಂತ ಬಂದಾಗ ಸುಮಾರು ಒಳ್ಳೊಳ್ಳೆ ಲೇಔಟ್ಗಳನ್ನ ಒಂದು ಪ್ರೀಮಿಯಮ್ ಆಗಿರೋ ಲೊಕೇಶನಲ್ಲಿ ಸುಮಾರು ಡೆವಲಪ್ಮೆಂಟ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಎಷ್ಟನೇ ಪ್ರಾಜೆಕ್ಟ್ ಸರ್ ಇದು? ಸರ್ ಇದು ನಮ್ಮದು 15ನೇ ಪ್ರಾಜೆಕ್ಟ್ ಸರ್. 15ನೇ ಪ್ರಾಜೆಕ್ಟು. ಸೊ ಸುಮಾರು ಒಂದು 2 ವರ್ಷದಿಂದ ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತಿದೆ ಸರ್? ತುಂಬ ಚೆನ್ನಾಗಿ ಬರ್ತಿದೆ ಸರ್. ಸೊ ನಮ್ಮ ವೀಕ್ಷಕರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಹೇಳ್ತಾ, ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದರೆ ಮೇಯ್ನ್ ಆಗಿ ಅಡ್ವಾಂಟೇಜಸ್ ಏನೇನಿದೆ ಸರ್? ಇದು ನೋಡಿ, ಕಸ್ಟಮರ್ಸ್ ಯಾರಾದರೂ ನೆಲಮಂಗಲ ಸರೌಂಡಿಂಗಲ್ಲಿ ಸೈಟ್ ಬೇಕು, ನೆಲಮಂಗಲ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅನ್ನೋರು ಇಲ್ಲಿ ತೊಗೋಬೋದು ಸರ್. ಓಕೆ. ನೆಲಮಂಗಲ ಓಲ್ಡ್ ಬಸ್ ಸ್ಟಾಪಿಂದ ನಮ್ಮ ಪ್ರಾಪರ್ಟಿ ಎಕ್ಸಾಕ್ಟ್ಲಿ 2.5 ಕಿಲೋಮೀಟರ್ಸ್ ಇದೆ ಸರ್. ಓಕೆ. ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನಿಂದ ನಮ್ಮ ಲೊಕೇಶನ್ಗೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಇದೆ ಸರ್. ಓಕೆ. ನೆಲಮಂಗಲ ರೈಲ್ವೆ ಸ್ಟೇಷನಿಂದ ನಮ್ಮ ಪ್ರಾಪರ್ಟಿಗೆ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಇದೆ ಸರ್. 1 ಕಿಲೋಮೀಟರ್ ಅಷ್ಟೇ. ರೈಲ್ವೆ ಗೊಳ್ಳಳ್ಳಿ ರೈಲ್ವೆ ಸ್ಟೇಷನಿಂದ ನಮ್ಮ ಪ್ರಾಪರ್ಟಿಗೆ 5 ಕಿಲೋಮೀಟರ್ಸ್ ಬರುತ್ತೆ ಸರ್. 5 ಕಿಲೋಮೀಟರ್. ಓಕೆ. ಅಡ್ವಾಂಟೇಜ್ ಇನ್ನೊಂದೇನಂದ್ರೆ ಪೆರಿಪಲ್ ರಿಂಗ್ ರೋಡ್, PRR ರಿಂಗ್ ರೋಡ್ಗೆ ನಮ್ಮ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಆಲ್ಮೋಸ್ಟ್ 150 ಮೀಟರ್ಸ್ ಇದೆ ಸರ್. ಓಕೆ. ಅಂದರೆ ಪಕ್ಕದಲ್ಲೇ ಬರ್ತಾ ಇದೆ? ಪಕ್ಕದಲ್ಲೇ ಬರ್ತಿದೆ. 150 ಎಕ್ಸಾಕ್ಟ್ಲಿ 150 ಮೀಟರ್ಸ್ ಸರ್ ನಿಮಗೆ. ಓಕೆ. ಓಕೆ. ಇವತ್ತು ನೆಲಮಂಗಲ ಟು ದೊಡ್ಡಬಳ್ಳಾಪುರ ರೋಡು, ಔಟರ್ ರಿಂಗ್ ರೋಡ್ ಏನಿದೆಯೋ ನಮ್ಮ ಪ್ರಾಪರ್ಟಿಗೂ ಆ ರೋಡ್ಗೂ ಎಕ್ಸಾಕ್ಟ್ಲಿ 150 ಮೀಟರ್ಸ್ ಸರ್. ವಾಕೇಬಲ್ ಡಿಸ್ಟೆನ್ಸ್ ಸರ್. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋದ್ರೆ ನಿಮಗೆ ರಿಂಗ್ ರೋಡ್ಗೆ ಹೋಗ್ಬಿಡ್ತೀರಾ. ಫೆಸಿಲಿಟೀಸ್ ಅಂತ ಬಂದರೆ ಸರ್ ನೋಡಿ, ಇವತ್ತು ನೆಲಮಂಗಲದಲ್ಲೇ ಅಡ್ವಾಂಟೇಜ್ ಏನಂದರೆ ಸರ್, ವೆರಿ ಕ್ಲೋಸ್ ಟು ಸಿಟಿ ಸರ್. ಓಕೆ. ಯಶವಂತಪುರ ತಗೊಂಡ್ರೆ ಹಾರ್ಡ್ಲಿ 17 to 18 ಕಿಲೋಮೀಟರ್ಸ್ ಇದೆ ಸರ್ ಯಶವಂತಪುರಕ್ಕೆ. ನೆಲಮಂಗಲ ತುಂಬ ಯೂಸ್ ಡೆವಲಪ್ಮೆಂಟ್ ಆಗಿದೆ ಸರ್. ಹೌದು, ತುಂಬಾನೇ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಯಿತು, ತುಮಕೂರು ಸ್ಮಾರ್ಟ್ ಸಿಟಿ ಆಯಿತು, ನೆಲಮಂಗಲ ನಿಮಗೆ ಆಲ್ಮೋಸ್ಟ್ ಈಗ ಮೆಟ್ರೋ ಬರ್ತಿದೆ. ಯಾಕಂದ್ರೆ NH ನ್ಯಾಷನಲ್ ಹೈವೇ ಅಲ್ವಾ ಸರ್. ಡೆವಲಪ್ಮೆಂಟ್ ವೈಸ್ ನೀವು ಏನೇ ನೋಡಿದ್ರು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ ಸರ್. ಸೊ ಲೇಔಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಕರೆ ಮಾಡಿದ್ದೀರಾ, ಎಷ್ಟು ನಂಬರ್ ಆಫ್ ಸೈಟ್ ಬರ್ತಾ ಇದೆ? ಎಕ್ಸಾಕ್ಟ್ಲಿ 4 acres ಅಲ್ಲಿ ಮಾಡಿದ್ದೀವಿ ಸರ್. ಇದು ನಂಬರ್ ಆಫ್ ಸೈಟ್ಸ್ ಬಂದು ನಿಮಗೆ 58 ಸೈಟ್ ಬರುತ್ತೆ. 58 ಸೈಟ್ ಬರ್ತಾ ಇದೆ. DMD ಅಪ್ರೂವ್ಡ್ ಆಗಿದೆ, ಖಾತಾ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. 95% ಲೋನ್ ಆಗುತ್ತೆ ಸರ್ ಬ್ಯಾಂಕ್ ಅಲ್ಲಿ. 95% ಕಸ್ಟಮರ್ ಅವರು ಸಿವಿಲ್ ಚೆನ್ನಾಗಿದ್ದು ಅವ್ರದ್ದು IT ಸಪೋರ್ಟ್ ಮಾಡ್ತು ಅಂದ್ರೆ ನಮಗೆ ಡೌನ್ ಪೇಮೆಂಟ್ ಎಕ್ಸಾಕ್ಟ್ 5 lakhs ಇದ್ರೆ ಸಾಕು ಸರ್. ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್, ಮೇನ್ ಆಗಿ. ಹೌದು ಸರ್. ಓಕೆ. ಲೇಔಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನನಗಂತೂ ನೋಡ್ತಿದ್ರೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಕೊಡೋಣ, ಬನ್ನಿ ಸರ್. ಈ ಲೇಔಟ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಕೊಡೋದಾದರೆ ಏನೇನು ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಸೊ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಹಾಗೆ ಸರ್ CC ರೋಡ್ ಕೊಟ್ಟಿದ್ದೀನಿ, ಕವರ್ಡ್ ಡ್ರೈನ್ ಕೊಟ್ಟಿದ್ದೀನಿ ನಿಮಗೆ. ನಿಮಗೆ ಎಲ್ಲ 30 ಫೀಟ್ ಸರ್. ಸಬ್ ರೋಡ್ಸ್ ಎಲ್ಲ 30 ಫೀಟ್ ಇದೆ ಸರ್. ಮೇನ್ ರೋಡ್ ಕೂಡ ತುಂಬಾನೇ 40 ಫೀಟ್ ಇದೆ. 40 ಫೀಟ್ ಇದೆ. ಹೌದು. ಓಕೆ. ಅದು ಅಲ್ಲದೆ ಫುಟ್ಪಾತ್ ಬೇರೆ ನೋಡಿದೆ ಅಲ್ಲಿ ಮುಂದೆ ಫ್ರಂಟ್ ಅಲ್ಲಿ ತುಂಬಾನೇ ವೈಡ್ ಇದೆ. ಅದು 40 ಫೀಟ್ ಅಲ್ಲ ಸರ್. ಏನ್ ಮಾಡಿದೆ, ಬೇರೆಯವ್ರ ತರ ಮೋರಿ ಮಾಡಿಲ್ಲ ಸರ್. ಮೋರಿ ಮಾಡಿ ಸ್ಲ್ಯಾಬ್ ಹಾಕಿಲ್ಲ ಸರ್. ನೋಡಿ ನಿಮ್ಗೆ ಇದು ಕಾರ್ಡ್ ಮೋರಿ ಇದೆ ಈಗ. ಓಕೆ. ಅದು ಗೊತ್ತಾಗಲ್ಲ. ಇದೆಲ್ಲ ನಿಮ್ಗೆ ಏನಂದ್ರೆ ಪೈಪ್ ಸಿಸ್ಟಮ್. ಟೋಟಲ್ ಕ್ಲೋಸ್ ಅಷ್ಟೇ. ಅದು ಗೊತ್ತೇ ಆಗಲ್ಲ ನೋಡಿ. ಗೊತ್ತೇ ಆಗೋದಲ್ಲ. ಓಕೆ. ಇನ್ನೇನೇನು ಅಮ್ಯುನಿಟೀಸ್ನ ಕೊಟ್ಟಿದ್ದೀರಾ? ಎಲೆಕ್ಟ್ರಿಸಿಟಿ ನಿಮ್ಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀವಿ ಸರ್. ಓಕೆ. ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಟ್ರಾನ್ಸ್ಫಾರ್ಮರ್ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಇದೆ, ಕಾಂಪೌಂಡ್ ವಾಲ್ ಕೊಟ್ಟಿದ್ದೀವಿ. ಸುತ್ತಲೂ ನೋಡಿ ಸರ್, ಫುಲ್ ವೆಲ್ ಡೆವಲಪ್ಡ್ ಲೇಔಟ್ ಇದೆ ನಿಮಗೆ. ಮನೆಗಳು ನೋಡ್ತಾ ಇದೆ.
ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ಇದು ಇನ್ವೆಸ್ಟ್ಮೆಂಟ್ಗಲ್ಲ. ನಾವು ಹೇಳೋದೇ ಬೇಕಾಗಿಲ್ಲ. ಮನೆ ಕಟ್ತಾರೋ ಅವ್ರು ಬಂದು ಮಾಡ್ಕೊಬೋದು ಸರ್. ಸೊ ನಾವು ಬಾಯಲ್ಲಿ ಹೇಳೋದೇ ಬೇಕಾಗಿಲ್ಲ, ಕಣ್ಣಾರೆ ನೋಡ್ಕೊಬೋದು. ಹೌದು ಸರ್. ಸೊ ಎಲ್ಲ ಥರ ಫೆಸಿಲಿಟಿ ಇದೆ. ಮನೆ ಕಟ್ಟೋ ಉದ್ದೇಶವನ್ನೇ ಇಲ್ಲಿ ಮನೆ ಕಟ್ಟೋಕ್ಕೆ ಎಲ್ಲ ಥರ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ಹೌದು ಸರ್. ಓಕೆ, ನೀವೇನಾದರೂ ಈ ಲೇಔಟ್ಗೆ ವಿಸಿಟ್ ಮಾಡಿದ್ರೆ ಸೊ ಸರೌಂಡಿಂಗ್ ಫೆಸಿಲಿಟೀಸ್ಗಳಾಗಿರ್ಬೋದು, ಏನೇನು ಹತ್ರದಲ್ಲಿದೆ, ಮತ್ತು ನೆಲಮಂಗಲ ಬಸ್ ಸ್ಟಾಪ್ ಆಗಿರ್ಬೋದು, ಯಾವ್ದು ಮೆಟ್ರೋ ಬರುತ್ತೆ, ಪ್ರತಿಯೊಂದು ಮೊಬೈಲಲ್ಲೇ ನೋಡ್ಕೊಬೋದು ಸರ್. ಸೊ ನಿಮ್ಮ ಕಂಪ್ನಿ ಬಗ್ಗೆ ಹಾಗೆ ಸ್ವಲ್ಪ ಸರ್ ನೋಡಿ, ನಮ್ಮ ಕಂಪ್ನಿ ಬಂದು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಸರ್. ನಾವು 2017 ಸ್ಟಾರ್ಟ್ ಮಾಡಿದ್ದು ಸರ್. 15 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸರ್. ಸುಮಾರು ಒಂದು 800 1000 ಸೈಟ್ಸ್ವರೆಗೂ ಸೇಲ್ ಮಾಡಿದ್ವಿ ಸರ್. ಕಸ್ಟಮರ್ಸ್ ನಮ್ಮ ಹತ್ರ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಸರ್. ಓಕೆ, ಬೋರ್ಡ್ ಹಾಕಿದ್ರೆ ಅದನ್ನು ಹೌದು. ಅದು ಪ್ರೀವಿಯಸ್ ಲೇಔಟ್ ಕಸ್ಟಮರ್ ಫೋಟೋಸ್ ಸರ್ ತಗೊಂಡ್ರೆ ನಾವು. ಪ್ರತಿಯೊಂದು ಆ ಥರ ಇದ್ರೇ ಹೆಂಗೆ ಗೊತ್ತಾ, ಒಳ್ಳೆ ಹೆಸರು ಇದ್ರೇ ಮಾರ್ಕೆಟಲ್ಲಿ ನಾವು ಇನ್ನೊಂದು ಪ್ರಾಜೆಕ್ಟ್ ಸಿಗ್ತಾನೆ ಇರುತ್ತೆ, ನಮಗೆ ಲೇಔಟ್ಸ್ ಬರ್ತಾನೆ ಇರುತ್ತೆ. ಯಾವತ್ತು ಹೆಸರು ಕೆಡಿಸ್ಕೊಂತೀವೋ ಅವತ್ತು ನಮಗೆ ಲೇಔಟ್ ಸಿಗಲ್ಲ, ಕಸ್ಟಮರ್ಸು ಸಿಗಲ್ಲ ಸರ್. ಹೌದು, ಟ್ರಸ್ಟ್ ಮಾಡಬೇಕು. ಯಾಕಂದ್ರೆ ಒಬ್ರು ಯಾರಾದರೂ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ಒಪಿನಿಯನ್ ಇತ್ತು ಅಂದ್ರೆ ಅವ್ರು ಬೇರೆಯವ್ರಿಗೆ ಹೇಳ್ತಾರೆ. ಖಂಡಿತ ಸರ್. ಕಸ್ಟಮರ್ ನಮ್ಮ ಸುತ್ತಲೂ ನೆಲಮಂಗಲಕ್ಕೆ ಬಂದು ನಮ್ಮ ಬಗ್ಗೆ ವಿಚಾರಿಸ್ಕೊಂಡು ಬಂದು ಸೈಟ್ ತಗೊಳ್ಳಿ ಸರ್. ಓಕೆ, ನಿಮ್ಮದು ಆಫೀಸ್ದು ಲೊಕೇಶನ್ ಒಂದ್ಸರಿ. ನಮ್ಮ ಆಫೀಸ್ ಬಂದು ನಿಮಗೆ ಸೊಂಡೆಕೊಪ್ಪ ರೋಡ್ ಸರ್. ಸೊಂಡೆಕೊಪ್ಪ ಸರ್ಕಲಿಂದ ಟುವರ್ಡ್ಸ್ ಸಪ್ತಾಬದಿ ಚೌಟ್ರಿ ಅಂತ ಬರುತ್ತೆ. ಚೌಟ್ರಿ ಪ್ಯಾರಲಲ್ಲೇ ನಮ್ಮ ಆಫೀಸ್ ಸರ್. ಟುವರ್ಡ್ಸ್ ತಾವರೆಕೆರೆ ಹೋಗೋ ರೋಡ್ ಅದು. ಹೌದು ಸರ್. ಓಕೆ, ಸೊ ನಾನು ಆಫೀಸ್ ಲೊಕೇಶನ್ನು ಕೊಟ್ಟಿದ್ದೀನಿ. ಸೊ ಡೈರೆಕ್ಟ್ ಲೊಕೇಶನ್ಗೆ ಬರಬೇಕು ಅಂತಂದರೆ ಲೇಔಟ್ ಲೊಕೇಶನ್ ಕೂಡ ನಾನು ಪಿನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಬೋದು. ಕ್ಯಾಬ್ ಫೆಸಿಲಿಟಿ ಏನಾದರೂ ಬೇಕು ಅಂತಂದರೆ ಕಸ್ಟಮರ್ಗೆ ಸರ್. ಈಗ ನೋಡಿ, ನಿಮ್ಮ ಕಸ್ಟಮರ್ಸ್ ಯಾರಾದರೂ ಕಾಲ್ ಮಾಡಿ ನಮಗೆ ಪಿಕಪ್ ವೆಹಿಕಲ್ಸ್ ಇಲ್ಲ ಅಂದರೆ ಅವ್ರಿಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋಯಿಂದ ಮಾಧವರವರೆಗೂ ಮೆಟ್ರೋ ಇದೆ ಸರ್ ಇವತ್ತು. ಓಕೆ, ನಾನು ಮೆಟ್ರೋಯಿಂದ ನಾನು ಅಲ್ಲಿಂದ ಪಿಕಪ್ ಮಾಡಿ ಕಸ್ಟಮರ್ಗೆ ಸೈಟ್ಸ್ ಎಲ್ಲ ತೋರಿಸಿ ವಾಪಸ್ ನಾನು ಮೆಟ್ರೋ ಸ್ಟೇಷನ್ಗೆ ವಾಪಸ್ ಬಿಡ್ತೀರಾ? ಹೌದು ಸರ್. ಓಕೆ, ಸೊ ನೋಡಿ ಈ ಥರ ಇರುತ್ತೆ. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಬಂದು ನೀವು ನಿಂತ್ಕೊಂಡು ಲೊಕೇಶನ್ ನೋಡಿ, ಅಕ್ಕಪಕ್ಕ ಏನೇನು ಹತ್ರದಲ್ಲಿದೆ ನೀವು ಇಲ್ಲಿಂದನೇ ಚೆಕ್ ಮಾಡ್ಕೊಳ್ಬೋದು. ಫರ್ದರ್ ನಿಮ್ಗೇನಾದರೂ ಒಂದು ಸೈಟ್ ಬುಕ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ಗೆ ಹೋಗಬೇಕು ಅಂತಂದರೆ ಸೊ ಪ್ರತಿಯೊಂದು ಪ್ರೊಸೆಸ್ಸು ಯಾವ್ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸರಿಯಾಗಿ ಗೈಡ್ ಮಾಡಿಬಿಡ್ತಾರೆ. ಖಂಡಿತ. ರಿಜಿಸ್ಟ್ರೇಷನ್ವರೆಗೂ ನೀವೇ ಇರ್ತೀರಲ್ವ ಸರ್? ಖಂಡಿತ ಸರ್. ಖಂಡಿತವಾಗ್ಲೂ ರಿಜಿಸ್ಟ್ರೇಷನ್ ಮಾಡಿ ಖಾತಾ ಕೊಡೋವರೆಗೂ ನಮ್ಮದೇ ಜವಾಬ್ದಾರಿ ಸರ್. ಎಲ್ಲದಕ್ಕೂ ಹತ್ರದಲ್ಲಿದೆ, ಮನೆಗಳು ಕೂಡ ಡೆವಲಪ್ಮೆಂಟ್ ಆಗಿದೆ, ಒಳ್ಳೆ ಒಂದು ಪ್ರೈಮ್ ಲೊಕೇಶನಲ್ಲೇ ಬರ್ತಾ ಇರೋವಂಥ ಈ ಒಂದು ಲೇಔಟು. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೂ ಸ್ವಲ್ಪ ಏನೋ ಡೀಟೇಲ್ಸ್ನ ಕೊಡೋಣ. ಸೊ ಇದು ಇವರ ಓನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್ ಅವರು ಇವ್ರದ್ದು ಒಂದು ಲೋಗೋ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಲೀಗಲ್ ತೋರಿಸೋದಾದರೆ ಸರ್, ಲೀಗಲ್ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ಏನೇನು ಬರುತ್ತೆ ಸರ್? ಸರ್ ನೋಡಿ, ಇದರಲ್ಲಿ ನಿಮಗೆ ಟೋಟಲ್ ಲೇಔಟ್ ಪ್ಲಾನ್ಸ್ ಇರುತ್ತೆ, ಕನ್ವರ್ಷನ್ ಕಾಪಿ ಇರುತ್ತೆ, ಅಪ್ರೂವಲ್ಸ್ ಇರುತ್ತೆ, ಮದರ್ ಡೀಡ್ ಇರುತ್ತೆ, ಸೆಲ್ ಡೀಡ್ ಇರುತ್ತೆ, RTC ಇರುತ್ತೆ, ಪಾಣಿ ಇರುತ್ತೆ, ಸ್ಕೆಚ್ ಇರುತ್ತೆ, ಪೋಡಿ ಇರುತ್ತೆ, ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದರಲ್ಲಿ ಇರುತ್ತೆ ಸರ್. ಓಕೆ, ಎಷ್ಟು ವರ್ಷದ ಫ್ಲೋ ಸಿಗ್ಬೋದು ಸರ್? ನಿಮಗೆ ಇದು ಹಾರ್ಡ್ಲಿ ನಿಮ್ಗೊಂದು 90 ಅದೇ ಒಂದು 80 to 100 ಇಯರ್ಸ್ ಸಿಗುತ್ತೆ ಸರ್. 100 ಇಯರ್ಸು RTCಯಿಂದ ಸಿಗುತ್ತೆ ಸರ್. ಓಕೆ, ಸೊ ಈ ಥರ ಡಾಕ್ಯುಮೆಂಟ್ಸು ನಿಮಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನೀವೇನೋ ತೊಗೋಬೇಕು ಅಂತಂದರೆ, ಅಥವಾ ನೀವೇನೋ ಒಂದು ಸೈಟ್ನ ಬುಕ್ ಮಾಡಿಕೊಂಡ್ರೆ ಜಸ್ಟ್ 10,000 ಪೇ ಮಾಡಿ. ನಾನು ಹೇಳ್ಬಿಡ್ತೀನಿ ಸರ್, ನಾನು ಕೇಳೋದೇನು ಬೇಕಾಗಿಲ್ಲ, ನನಗೆ ಗೊತ್ತು 10,000 ಬುಕ್ಕಿಂಗ್ ಅಮೌಂಟು ಇವರು ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಬುಕ್ಕಿಂಗ್ ಕ್ಯಾನ್ಸಲೇಷನ್ ಏನೋ ಮಾಡ್ಕೋಬೇಕು, ಏನಾದರೂ ನಿಮ್ಮ ಪರ್ಸನಲ್ ಪ್ರಾಬ್ಲಮಿಂದ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಬಂದರೆ 10,000 ಏನು ಪೇ ಮಾಡಿರ್ತೀರ, ಸೊ ನೀವು ಲೀಗಲ್ ಕೊಡಿ, ಬುಕ್ಕಿಂಗ್ ಅಮೌಂಟ್ ರಿಟರ್ನ್ ತೊಗೊಂಬಿಡಿ ಅಷ್ಟೇ ಅಲ್ವಾ ಸರ್? ಇನ್ನೇನು ಇಲ್ಲ, ಡೈರೆಕ್ಟ್ ಪ್ರೈಸ್ ಬಂದ್ಬಿಡೋಣ. ಹೇಳಿ ಸರ್, ಪ್ರೈಸ್ ಏನಂತ ಏನು ಕೋಟ್ ಮಾಡ್ತಿದ್ದೀರಾ? ಕೋಟಿಂಗ್ ಪ್ರೈಸ್ ಬಂದು 4,600 ಹೇಳ್ತಾ ಇದೀವಿ ಸರ್. 4,600 ಸರ್. ಅಷ್ಟು ಕೊಡ್ಬೋದು? ನೆಗೋಷಿಯೇಟ್ ಮಾಡಿ 4,500 ಕೊಡ್ತಿದ್ದೀವಿ. ಇನ್ನೊಂದು ಕುತ್ಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರೆ ಒಂದು 50 ರೂಪೀಸ್ ನಾನು ಬಿಟ್ಕೊಡ್ತೀನಿ ಸರ್. ಅಷ್ಟು ಕೊಡ್ಬೋದಾ? ಖಂಡಿತ ಸರ್. ಇವತ್ತು KNA ಸಮೂಹ 7,000 ಮಾರ್ತಿದ್ದಾರೆ, ಸಲೈಪುರ ಸತ್ವ 7,500 ರೂಪಾಯಿ ಮಾರ್ತಿದ್ದಾರೆ, ಚಾರ್ಟೆಡ್ ವೇದ 6,500 ಮಾರ್ತಿದ್ದಾರೆ. ಅವ್ರು ನಿಯರ್ ಬೈ ಅವ್ರಿಗಿಂತ ಮುಂಚೆ ನಮ್ಮ ಪ್ರಾಜೆಕ್ಟ್ ಬರುತ್ತೆ ಸರ್. ನಾನು ಕಸ್ಟಮರ್ಸು ಈಸಿ ಆಗಲಿ ಅಂತ ನಾನು ಮಿಡಿಲ್ ಕ್ಲಾಸ್ ಪೀಪಲ್ ಟಾರ್ಗೆಟ್ ಮಾಡ್ಕೊಂಡು ನಾನು ಲೇಔಟ್ ಮಾಡಿರೋದು ಸರ್. ಇದು ಅದಕ್ಕೆ ಸಪ್ತಗಿರಿ ಎಲಿಗೆನ್ಸ್ ಅಂತ ಮಾಡಿ ಮಾರ್ತಿದ್ದೀವಿ. ಇದು ವೆರಿ ಕ್ಲೋಸ್ ಸರ್, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಹೌದು ಸರ್. ಸೊ ಪ್ರೈಸ್ ಏನು ಹೇಳಿದ್ರೆ ಅದು ಫಿಕ್ಸ್ ಇರುತ್ತೆ, ಯಾವ ಥರ ಇರುತ್ತೆ? ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಯಾರಾದರೂ ODD ಸೈಟ್ಸ್ ಬೇಕು ಅಂದರೆ, ಆರ್ ಡೈಮೆನ್ಷನ್ಸ್ ಕಮರ್ಷಿಯಲ್ ಸೈಟ್ ಸರ್. ಈ ರೋಡ್ಗೆ 40 ಫೀಟ್ ರೋಡ್ಗೆ ಕೊಡ್ತೀವಿ. ಇದು ಪೂರಾ ಹಿಂಗೆ ನಿಮಗೆ 150 ಮೀಟರ್ಸ್ ರೋಡ್ಗೆ, ಔಟರ್ ರಿಂಗ್ ರೋಡ್ಗೆ ಕನೆಕ್ಟಿವಿಟಿ ಇದೆ. ಇದು ನಿಮಗೆ ಒಂದು 4,100 ರೂಪೀಸ್ಗೆ ಕೊಡ್ತೀನಿ ಸರ್. 4,100 ರೂಪೀಸ್ಗೆ? ಹೌದು, ODD ಸೈಟ್ಸ್, ಆರ್ ಡೈಮೆನ್ಷನ್, ಅದು ರೋಡ್ ಪಕ್ಕದಲ್ಲೇ. ಹೌದು ಸರ್. ಓಕೆ, ಸೊ ನೋಡಿ ಈ ಥರ ಇರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ಥರ ಪ್ರಾಜೆಕ್ಟ್ಗಳನ್ನ ನಾನು ನಮ್ಮ ಚಾನಲಲ್ಲಿ ತೊಗೊಂಬರ್ತಾ ಇರ್ತೀನಿ. ಸೊ ಇದೇ ಥರ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಫುಲ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರಶಾಂತ್ ಸರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.